ಬಗ್ಗೆ ಮಾತಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರ ಪತ್ನಿ ಜ್ಯೋತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜ್ಯೋತಿ ಅವರೀಗ ಖಾತೆ ಹಂಚಿಕೆ ಆಗಿದೆ. ಸಂಸದೀಯ ವ್ಯವಹಾರ ಇಲಾಖೆಯಲ್ಲಿ ನಿಮ್ಮ ಪತಿ ಇನ್ನು ಮುಂದೆ ಕೇಂದ್ರ ಸಚಿವರಾಗಿರ್ತಾರೆ. ಖಾತೆ ಹಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಖುಷಿ ಆಯ್ತು. ಅವರು ಅದ್ರ ಜೊತೆಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ದೊಡ್ಡ ಜವಾಬ್ದಾರಿ ಮಾಡ್ತಾರೆ ಅವರು. ಆದ್ರೂ ನಮಗ್ ಟೆನ್ಷನ್ ಅಂದ್ರೆ ಡೆಲ್ಲಿಲೇ ಇರ್ಬೇಕಲ್ಲ, ಆಮೇಲೆ ಅವ್ರು ನಮಗ್ ಸಿಗಲ್ಲ ಅಂತ. ಅವ್ರ ಜೊತೆ ಖುಷಿನೂ ಇದೆ, ಮಾಡ್ತಾರೆ ಕೆಲಸ ಮಾಡುವಂತ ಕೆಪಾಸಿಟಿ ಅವ್ರಿಗಿದೆ, ಮಾಡ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಗೆ ಕೊಟ್ಟಿದ್ದು ಖುಷಿ ಆಯ್ತು. ನೆನ್ನೆನೂ ನಾವು ನೋಡ್ತಾ ಇದ್ವಿ ನಿಮ್ಗೆಲ್ಲ ಎಷ್ಟು ಖುಷಿ ಆಗಿತ್ತು ಅಂತ. ಅಂದ್ರೆ ಮೊದಲನೇ ಬಾರಿ ಕೇಂದ್ರ ಸಚಿವರಾಗಿ ಒಂದು ಜನಪರ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಇಲಾಖೆ ಬಗ್ಗೆ ಏನಾದ್ರು ನಿರೀಕ್ಷೆ ಇತ್ತಾ? ಅಂದ್ರೆ ಇಂತ ಖಾತೆ ಬೇಕು ಅಂತ ಏನಾದ್ರು ಮಾತಾಡಿದ್ರಾ ಜೋಶಿ ಅವ್ರ ಮನೇಲಿ ಏನಾದ್ರು? ಇಲ್ಲ, ನಮ್ಮ ಮನೆಯವ್ರ ಆತರ ಯಾವ್ದು ಹೇಳ್ತಿರ್ಲಿಲ್ಲ. ಮಂತ್ರಿ ಕೊಡೋದನ್ನು ಅವ್ರೇನ್ ಆತರ ನಿರೀಕ್ಷೆ ಮಾಡಿರ್ಲಿಲ್ಲ. ಹಿಂಗೆ ದೇವರ ಆಶೀರ್ವಾದ ಮತ್ತು ಮೋದಿ ಅವರು ಅವ್ರ ಕೆಲಸ ನೋಡಿ ಕೊಟ್ಟಿದ್ದಾರೆ, ಅದ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರು. ಈಗ ಸಂಸದೀಯ ವ್ಯವಹಾರ ಖಾತೆ ಸಿಕ್ಕಿರೋದ್ರಿಂದ ಯಾವ ರೀತಿ ಜನಪರ ಕೆಲಸ ಮಾಡ್ಬೇಕು ಅನ್ನೋದು ನಿಮ್ಮ ನಿರೀಕ್ಷೆ, ನಿಮ್ಮ ಪತಿ? ನಮ್ಗೆ ಇನ್ನೇನು ಡೆಲ್ಲಿಲೇ ಇರ್ಬೇಕಾಗುತ್ತಲ್ಲ, ಅದೇ ಒಂದೇ ನಮ್ಗೆ. ಇಲ್ಲಿ ಹುಬ್ಳಿ ಧಾರವಾಡ ಜನತೆನು ಅವ್ರದ್ದು ನೋಡ್ಬೇಕಲ್ಲ, ಅಲ್ಲಿ ಜನರ ನಿರೀಕ್ಷೆನೂ ಜಾಸ್ತಿ ಇದೆಯಲ್ಲ, ಅದನ್ನು ನೋಡ್ಬೇಕು. ಎರಡು ನಿಭಾಯಿಸ್ತಾರೆ ಅಂತ ಅನ್ಕೊಂಡಿದೀನಿ. ಮಾಡ್ತಾರೆ ಅವರು, ಮಾಡೋ ಕೆಪಾಸಿಟಿ ಇದೆ ಅವ್ರಿಗೆ, ಮಾಡ್ತಾರೆ. ನೋಡೋಣ ಏನೇನ್ ಮಾಡ್ತಾರೆ ಅಂತ. ಅಂದ್ರೆ ಒಂದ್ ರೀತಿ ತ್ಯಾಗ ನಿಮ್ ಕುಟುಂಬದಿಂದ ಅಲ್ವಾ, ಜನಪರ ಕೆಲಸ ಅನ್ಕೊಂಡೆ. ಅದ್ರ ಜೊತೆ ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ ಕೊಟ್ಟಿದ್ದಕ್ಕಿಂತ ನನಗೆ ಟೆನ್ಷನ್. ಏನಾದ್ರು ಎಕ್ಸ್ಪ್ರೆಸ್ ಮಾಡಿದ್ರ ನೀವು ಈ ರೀತಿ ಯಾವತ್ತಾದ್ರೂ? ಈ ರೀತಿ ಈಗ ಅಫಿಷಿಯಲ್ ಆಗಿ ನೆನ್ನೆ ಕಾಲ್ ಬಂದ್ಮೇಲೆ, ಈಗ ಸಚಿವರ ಆದ್ಮೇಲೆ ಹೇಳಿದ್ರ, ಎಕ್ಸ್ಪ್ರೆಸ್ ಮಾಡಿದ್ರ ನಿಮ್ ಫೀಲಿಂಗ್ ಇದನ್ನ? ನಮ್ ಫೀಲಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರ ನೀವು? ಟೆನ್ಷನ್. ನಾನು ಹೇಳ್ದೆ, ನಮ್ಮ ಮನೆಯವರು ಅಂದ್ರು ಕೊಟ್ಟಿದ್ದಾರೆ, ಆದ್ರೆ ನಂಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಫುಲ್ ಡೆಡಿಕೇಟೆಡ್ ಆಗಿ ಮಾಡ್ಬೇಕಲ್ಲ ಅಂತ. ಏನ್ ಮಾಡ್ಕೋಬೇಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ, ಮನೆ ಮಕ್ಕಳು ನೋಡ್ಲಿಕ್ಕೆ ನಾನಿದ್ದೀನಿ, ನೀವ್ ಮಾಡ್ರಿ ಅಂತ ನಾನೇ ಅವ್ರಿಗೆ ಧೈರ್ಯ ಹೇಳ್ದೆ. ಅವರು ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಈಗ ಅವ್ರು. ಯಾಕಂದ್ರೆ ಹೊಸ ಅದಲ್ಲ, ಎಲ್ಲ ನೋಡ್ಕೋಬೇಕು, ತಿಳ್ಕೋಬೇಕು, ಮಾಡ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ ಅನ್ಕೊಂಡು ಮಾಡೋದು. ಕೊಟ್ಟ ಮೇಲೆ ಜವಾಬ್ದಾರಿ ಮಾಡ್ಲೇಬೇಕು. ಅಂದ್ರೆ ಅಧಿಕಾರ ಎಲ್ರಿಗೂ ಸಿಗೋದಿಲ್ಲ, ಸಿಕ್ಕಾಗ ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಸಿಕ್ಕಾಗ ಅದನ್ನ ಉಪಯೋಗಿಸ್ಕೊಂಡು ಜನರಿಗೆ ಒಳ್ಳೇದಾದ್ರೆ ನಮಗೆ ಅಷ್ಟೇ ಖುಷಿ, ನಮಗೂ ಖುಷಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮೋದಿ ಕ್ಯಾಬಿನೆಟ್ ಅಲ್ಲಿ ಕರ್ನಾಟಕಕ್ಕೆ ಬಂಪರ್ ಸಿಕ್ಕಿದೆ, ಆ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ.